ಮುಧೋಳದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆ ಎಸ್ಪಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನಾಗ್ತಾ ಇದೆ, ರೈತರ ತಾಳ್ಮೆಯ ಕಟ್ಟೆ ಯಾವ ರೀತಿ ಒಡೆದಿದೆ, ಎಷ್ಟು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಹಾನಿಯಾಗಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಬಾಗಲಕೋಟೆ ಎಸ್ಪಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮುಧೋಳದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಹಾಗೆ ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಇಡೀ ರಾಜ್ಯಾದ್ಯಂತ ಇವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರೈತರಿಗೆ ಇದೇ ಬೇಕಾಗಿದ್ದು. ಯಾಕಂದ್ರೆ ನಾವು ಶಾಂತ ಸ್ವರೂಪದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ, ನಮ್ಮ ಒಂದು ಪ್ರತಿಭಟನೆಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿ ನಾವು ಉಗ್ರ ಸ್ವರೂಪದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳಿದ್ರು. ಸೊ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಮುಧೋಳದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಾ ಸರ್? ಟಿವಿ ಮುಂದೆ ಇದ್ದೇನೆ, ನೋಡ್ತಾ ಇದ್ದೇನೆ. ಒಂದು ಸರ್ಕಾರದ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಈ ಘಟನೆ ಆಗಬಾರ್ದಾಗಿತ್ತು. ಸರ್ಕಾರ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ, ಕಬ್ಬು ನುರಿಸೋ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ ರೈತರನ್ನ, ಕಾರ್ಖಾನೆ ಮಾಲೀಕರನ್ನ ಕರೆದು ಮಾತನಾಡ್ತಕ್ಕಂಥದ್ದು ರೂಢಿ. ಕಳೆದ 30 ವರ್ಷದಿಂದ ನಾನು ಆ ಕ್ಷೇತ್ರದ ಪ್ರತಿನಿಧಿಯಾಗಿ, ಮಂತ್ರಿಯಾಗಿ, ಜಿಲ್ಲಾ ಮಂತ್ರಿಯಾಗಿ ಮಾಡಿದ್ದೀನಿ. ಅದನ್ನ ಈಗ ಮಾಡದೇ ಇರೋದಕ್ಕೆ ಸರ್ಕಾರದೇ ವೈಫಲ್ಯ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನೇ ಮಾಡಿದ್ದೀನಿ 30 ವರ್ಷ, ಶಾಸಕನಾಗಿ ಮಾಡಿದ್ದೀನಿ 30 ವರ್ಷ. ಎಲ್ಲೋ ಒಂದು ಕಡೆ ಸರ್ಕಾರ ಎಡೆಯಿತು. ರೈತರನ್ನ ರಸ್ತೆಗೆ ಬರ್ಲಿಕ್ಕೆ ಬಿಡಬಾರ್ದಾಗಿತ್ತು. ರೈತರನ್ನ ಮತ್ತು ಕಾರ್ಖಾನೆ ಮಾಲೀಕರನ್ನ ಕೂಡಿಸಿ ಮೀಟಿಂಗ್ ಮಾಡಿ ಹಂಗಾಮ್ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚೆ ಒಂದು ರೇಟ್ ಘೋಷಣೆ ಮಾಡಿ, ಹಿಂದಿನ ಬಿಲ್ ಕೊಟ್ಟಿದಿರೋ ಇಲ್ಲೋ, ಕೊಟ್ಟಿದ್ರೆ ಕೊಡಬೇಕು ಅಂತೇಳಿ ಕೊಡಿಸುವಂತ ಪ್ರಯತ್ನ ಮಾಡಬೇಕು. ಅದೆಲ್ಲ ಆಗ್ಬೇಕು. ಇಲ್ಲಿ ಇದು ಆಗದೆ ಇರೋದ ಕಾರಣಕ್ಕಾಗಿ ಆಗಿದೆ. ಇದು ಆಗಬಾರ್ದಾದಂತ ಘಟನೆ. ಯಾವುದೇ ಸರ್ಕಾರದಿದ್ದಾಗ ಆದ್ರೂ ಇಂಥ ಘಟನೆಗಳು ನಡಿಬಾರ್ದು ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ರೈತರನ್ನ ಮತ್ತು ಕಾರ್ಖಾನೆ ಮಾಲೀಕರನ್ನ ಕೂಡಿಸಿ ತಿಳುವಳಿಕೆ ಹೇಳಿ ವೈಜ್ಞಾನಿಕವಾಗಿ ಬೆಲೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು. ಅದಕ್ಕಾಗಿನೇ ನಮ್ಮ ಸರ್ಕಾರ ಇದ್ದಾಗ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ನಾನೇ ಮುತುವರ್ಜಿ ವಹಿಸಿ SIP ಕಾನೂನನ್ನ ಮಾಡಿಸಿದ್ವಿ. SIP ಕಾನೂನು ಮಾಡೋದು ಉದ್ದೇಶ ಏನಂದ್ರೆ, ಕಬ್ಬು ಖರೀದಿ ಮಾಡತಕ್ಕಂತ ಕಾರ್ಖಾನೆ ಮಾಲೀಕರು, ಕಬ್ಬು ಬೆಳೀತಕ್ಕಂತ ರೈತರು ಮತ್ತು ಸರ್ಕಾರ 3 ಜನ ಸೇರ್ಕೊಂಡು ಕಬ್ಬಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಮಾಡತಕ್ಕಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದನ್ನ ಮುಂದುವರೆಸದೆ 2014ರಲ್ಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಬಂದ ಮೇಲೆ ಅದನ್ನ ನಿಲ್ಲಿಸ್ಬಿಟ್ರು. ಹೀಗಾಗಿ ಇವತ್ತು ಈ ಎಲ್ಲ ಸಂಕಷ್ಟಕ್ಕೆ ಕಾರಣ ಆಗ್ತದೆ. ಅದಕ್ಕಾದ್ರೆ ಈಗಾದ್ರೂ ನಾನು ಹೇಳ್ತೇನೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡಿ, ರೈತರನ್ನ ಕೂಡಿಸಿ ಹೇಳಿ, ರೈತರಿಗೆ ತಿಳುವಳಿಕೆ ಹೇಳಿ, ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸಿ ಇದನ್ನ ಸಮಸ್ಯೆ ಸುಸೂತ್ರವಾಗಿ ಬಗೆಹರಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವರ್ಷನಾದರೂ ನಮ್ಮ ಬೇಡಿಕೆ ಏನಿದೆ ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ RB ತಿಮ್ಮಾಪುರ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ.
ಸರ್, ಈ ಒಂದು ದೃಶ್ಯ ಯಾವ ರೀತಿಯಾಗಿ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಭಾವಿಸ್ತೀನಿ ಸರ್. ರೈತರು ಹಾಗೂ ಟ್ಯಾಕ್ಟರ್ ಜೊತೆ ಇದು ಹೊಂದಾಣಿಕೆ ಆಗ್ಬೇಕಾದಂತ ಅನಿವಾರ್ಯತೆ ಇದೆ. ಹ್ಮ್ ಸರ್ಕಾರ 3,250 ರೂಪಾಯಿ ಘೋಷಣೆ ಮಾಡಿ ಹೆಚ್ಚಿಗೆ ನಾನು 50 ರೂಪಾಯಿ ಕೊಡ್ತೀವಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಹ್ಮ್ ಆದಾಗ್ಯೂ ಇಲ್ಲಿ ನಮ್ಮ ರೈತರಲ್ಲಿ ಒಂದೇನಿತ್ತು, ರಿಕವರಿ ಪ್ರಾಬ್ಲಮ್, ರಿಕವರಿ ಬೇಸ್ ಮೇಲೆ ಮಾಡಬೇಡಿ ಅಂತ ಹೇಳಿದ್ರು. ಹ್ಮ್ ಅದು ನಾವು ಮಾಲಕನ ಕರೆದು ನಿನ್ನೆ ತಾನೇ ರಿಕವರಿ ಬೇಸ್ ಮೇಲೆ ಬೇಡಪ್ಪ ನೀವು ಇದನ್ನ ಒಪ್ಕೋಬೇಕಂತ ಹೇಳಿದ್ರೆ ಅವ್ರು ಒಪ್ಕೊಂಡ್ರು. ಹ್ಮ್ ಆ ನಂತರ ಅವ್ರ ಬೇಡಿಕೆ ಇಲ್ಲ, ನೀವು ಹಿಂದಿನ ಬಿಲ್ ಅದಾವು ಅದನ್ನಾದ್ರೂ ಕೊಡಿ, ಇಲ್ಲ ಅಂತಂದ್ರೆ ಫಸ್ಟ್ ಬಿಲ್ ಹ್ಮ್ 3,250 ಕೊಡ್ಬೇಕಂತ ಹೇಳಿದ್ರು. ಹ್ಮ್ ಇವತ್ತು ಎರಡರಲ್ಲಿ ಒಂದು ಕೊಡೋಣ ಅಂತಕ್ಕಂಥ ಮಾತು ನಾನು ಫ್ಯಾಕ್ಟ್ರಿ ಮಾಲಕನ ಕರ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೆ. ಹ್ಮ್ ಅಷ್ಟರಲ್ಲಿ ಈ ಘಟನೆ ನಡೆದೋಯ್ತು. ಅವರು ರೈತ ಸಂಘದವರು ಬರ್ತೀವತ್ತು ಹೇಳಿದ್ರು. ಹ್ಮ್ ಅಷ್ಟರಲ್ಲಿ ಈ ಘಟನೆ ನಡೆದಿದೆ, ಅದನ್ನ ರಿಪೋರ್ಟ್ ತರಿಸ್ಕೊಡ್ತೀವಿ, ಹ್ಮ್ ಅದೇನಾಗಿದೆ ಅಂತಕ್ಕಂಥದ್ದು ಕ್ರಮ ಕೈ. ಸರ್, ಈಗ ರೈತರು ಕೇಳ್ತಾ ಇರುವಂಥದ್ದು 3,500 ನಿಗದಿ ಮಾಡಬೇಕು, ಜೊತೆಗೆ ನಮ್ಮ ಬಾಕಿ ಹಣ ಏನಿದೆ ಅದನ್ನ ಮರುಪಾವತಿ ಮಾಡಬೇಕು ಅಂತ ಹೇಳಿ. ಇದು ಸರ್ಕಾರಕ್ಕೆ ಅಸಾಧ್ಯವಾದಂತಹ ಕೆಲಸನ ಸರ್? ಸರ್ಕಾರ ಮಾಡೋದಲ್ಲಮ್ಮ ಇದು. FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಹ್ಮ್ ಅದಕ್ಕಿಂತ ಹೆಚ್ಚಿಗೆ ಇವರು 200 ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹ್ಮ್ ಅದ್ರ ಜೊತೆಗೆ ನಾವು ಕರ್ನಾಟಕ ಸರ್ಕಾರದಿಂದ 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಹ್ಮ್ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರಲ್ಲಿ ಹೊಂದಾಣಿಕೆ ಮಾಡಬೇಕು. ಅದನ್ನ 3 ರಿಂದ 4 ಸಲ ನಾವು ಮೀಟಿಂಗ್ಗಳು ಮಾಡಿದ್ದೀವಿ. ಹ್ಮ್ ಇವತ್ತು ನಾನು ಕರೆದಿದ್ದೆ. ಇವತ್ತು ಫ್ಯಾಕ್ಟ್ರಿ ಮಾಲಕರು ಇಲ್ಲಿ ಬಂದು ಕೂತ್ಕೊಂಡಿದ್ರು, ಅವರು ಬರ್ತೀವತ್ತು ಹೇಳಿದ್ರು. ಹ್ಮ್ ಅಷ್ಟರಲ್ಲಿ ಈ ಘಟನೆ ನಡೆದಿದೆ. ಹ್ಮ್ ಸರ್, ಈಗ ರೈತರು ಹೇಳ್ತಾ ಇರುವಂಥದ್ದು ನಮ್ಮ ಮನವಿ ಏನಿದೆ ಅಥವಾ ನಮ್ಮ ಬೇಡಿಕೆ ಏನಿದೆ ಅದು ಈಡೇರೋವರೆಗೂ ಕೂಡ ನಾವಂತೂ ನಮ್ಮ ಒಂದು ಪ್ರತಿಭಟನೆಯಿಂದ ಅಥವಾ ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಯಾವಾಗ ಕಂಡುಕೊಳ್ಬಹುದು ಸರ್? ಪರಿಹಾರ ಫ್ಯಾಕ್ಟ್ರಿ ಮಾಲಕರು ಅವ್ರು ಮಾಡ್ಕೋಬೇಕು. ಅದನ್ನ ನಾವು ಹೊಂದಾಣಿಕೆ ಮಾಡಕ್ ಏನ್ ಸಾಧ್ಯ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ರೈತರು ಹೇಳ್ತಾ ಇರುವಂಥದ್ದು ಇಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ರೈತ ಮುಖಂಡರನ್ನ ಕರೆದು ಸಂಧಾನ ಸಭೆ ಮಾಡುವಂಥದ್ದಾಗಿರ್ಬೋದು, ಯಾವುದು ಕೂಡ ನಡೀತಾ ಇಲ್ಲ. ಸೊ ಇಲ್ಲಿ ಷಡ್ಯಂತ್ರಗಳು ಆಗ್ತಾ ಇದೆ ಅನ್ನುವಂಥ ಆರೋಪ. ಇಲ್ಲೇ ಇದೀನಮ್ಮ, ನಾನು 4 ಸಲ ಮೀಟಿಂಗ್ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಅವ್ರದ್ದು ಇಬ್ಬರದು ಹೊಂದಾಣಿಕೆ ಆಗ್ತಾ ಇಲ್ಲ. ಪ್ರಯತ್ನ ಕಂಟಿನ್ಯೂ ಮಾಡಿದ್ದೀವಿ, ಇವತ್ತು ಮಾಡಿದ್ದೀವಿ. ಸರ್, ಈಗ ತಾವೇ ಹೇಳಿದ್ರಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಸೊ ಸರ್ಕಾರದಿಂದಲೂ ಕೂಡ ಒತ್ತಡ ಹಾಕಬೇಕು ಅಲ್ವಾ ಸರ್? ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸೊ